ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ ಐ ಟಿ ಸೊಲ್ಯೂಷನ್ಸ್. ನೀವೇನಾದರೂ ಒಂದು ವರ್ಡ್ಪ್ರೆಸ್ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡಿದ್ದು ಯಾವುದೋ ಕಾರಣದಿಂದ ನಿಮಗೆ ವರ್ಡ್ಪ್ರೆಸ್ ಅಡ್ಮಿನ್ ಲಾಗಿನ್ ಕ್ರೆಡೆನ್ಷಿಯಲ್ ನೆನಪೋಗಿದೆ, ಅದೇ ರೀತಿ ಮೇಲ್ ಕೂಡ ಬರ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ತಿಳ್ತಾ ಇಲ್ಲ ಅಂದರೆ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಸರ್ವರ್ ಅಂದರೆ ಹೋಸ್ಟಿಂಗಿಂದ ನಿಮ್ಮ ವರ್ಡ್ಪ್ರೆಸ್ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು. ಅದು ಯಾವ ಥರ ಅನ್ನೋದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ಜಸ್ಟ್ ಈ ಒಂದು ವೆಬ್ಸೈಟ್ ಇದೆ ನೋಡಿ, spmk.in ಅಂತ. ಇದು ನಮ್ಮ ಒಂದು ಕ್ಲೈಂಟ್ ವೆಬ್ಸೈಟು. ನಾನು ಇನ್ಸ್ಟಾಲೇಷನ್ ಮಾಡುವಾಗ ಇದರ ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ ಮರ್ತೋಗಿದ್ದೀನಿ. ಸೊ ಯಾವ ಥರ ಮತ್ತು ನನಗೆ ರಿಕವರ್ ಮಾಡಬೇಕು ಅಂದರೆ, ನನ್ನ ಹೋಸ್ಟಿಂಗರ್ ಅಕೌಂಟಲ್ಲಿ ಈ ಒಂದು ವೆಬ್ಸೈಟ್ ಹೋಸ್ಟ್ ಮಾಡಿದ್ದೀನಿ. ಸೊ ನಾನು ಹೋಸ್ಟಿಂಗರ್ಗೆ ಲಾಗಿನ್ ಆಗ್ತೀನಿ. ಹೋಸ್ಟಿಂಗರ್ ಕಂಪನಿಯಲ್ಲಿ ಯಾರಾದರೂ ಹೋಸ್ಟಿಂಗ್ ಪರ್ಚೇಸ್ ಮಾಡಿದರೆ ಈ ಪ್ರೊಸೆಸನ್ನು ಫಾಲೋ ಆಗಿ, ಇನ್ ಕೇಸ್ ನೀವೇನಾದರೂ CPNಲ್ಲೂ ಅಥವಾ ಯಾವುದೋ ಒಂದು ಹೋಸ್ಟಿಂಗ್ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದರೆ ಸೊ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಸೊ ಪ್ರೆಸೆಂಟ್ಲಿ ನಾನು ಹೋಸ್ಟಿಂಗರ್ ಕಂಪ್ನಿಯಿಂದ ಲಾಗಿನ್ ಆದಮೇಲೆ ನನಗೆ HPNL ಈ ಥರ ಕಾಣಿಸುತ್ತೆ. ಸೊ ಅದರಲ್ಲಿ ಲೆಫ್ಟ್ ಸೈಡಲ್ಲಿ ವೆಬ್ಸೈಟ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ಸರ್ಚ್ ಬಾರಲ್ಲಿ ನಿಮ್ಮ ಒಂದು ಡೊಮೈನ್ ಸರ್ಚ್ ಮಾಡಿ, ಇಲ್ಲಿ WP ಅಡ್ಮಿನ್ ಅಂತ ಆಪ್ಷನ್ ಬರ್ತಾ ಇದೆ ನೋಡಿ, ಅದನ್ನು ಡೈರೆಕ್ಟ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ವರ್ಡ್ಪ್ರೆಸ್ ಅಡ್ಮಿನ್ ಲಾಗಿನ್ಗೆ ಜಸ್ಟ್ ಡೈರೆಕ್ಟ್ಲಿ ಲಾಗಿನ್ ಆಗಿಬಿಡ್ತೀರಿ. ಇದರಿಂದ ನಿಮ್ಮ ಒಂದು ಹೊಸ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಕೂಡ ಇಲ್ಲಿಂದ ಈಸಿಲಿ ಬರುತ್ತೆ. ಪ್ರೆಸೆಂಟ್ಲಿ ನೋಡಿ, ನಾನು ಡೈರೆಕ್ಟ್ಲಿ ನನಗೆ ಯಾವುದೇ ಲಾಗಿನ್ ಕ್ರೆಡೆನ್ಷಿಯಲ್ ಕೇಳಲಿಲ್ಲ. ಜಸ್ಟ್ ಕ್ಲಿಕ್ ಮಾಡಿದಾಗ ನಾನು ವರ್ಡ್ಪ್ರೆಸ್ ಅಡ್ಮಿನ್ ಪೆನಲ್ಗೆ ಬಂದೀನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಯೂಸರ್ಸ್ ಅನ್ನುವ ಒಂದು ಆಪ್ಷನ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ ನಿಮಗೆ ಆ್ಯಡ್ ಯೂಸರ್ಸ್ ಅಂತ ಕ್ಲಿಕ್ ಮಾಡಲಿಕ್ಕೆ ಮೇಲ್ಗಡೆ ಒಂದು ಬಟನ್ ಇದೆ ನೋಡಿ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಒಂದು ಅಡ್ಮಿನ್ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಬರುತ್ತೆ. ನೀವೇನಾದರೂ ಒಂದು ಹೊಸ ಯೂಸರ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಕೂಡ ಲಾಗಿನ್ ಆಗ್ಬೋದು, ಮತ್ತು ನೀವು ಇದು ರಿಮೆಂಬರ್ ಮಾಡ್ಕೋಬೋದು. ಅದೇ ರೀತಿ ಓಲ್ಡ್ ಇರ್ತಕ್ಕಂಥದ್ದು ನೀವು ನಿಮ್ಮ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೊಳ್ಳಿಕ್ಕೆ ಕೂಡ ಅಲ್ಲಿ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಪ್ರೆಸೆಂಟ್ಲಿ ನನಗೆ ಹೊಸದಾಗಿ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಅದಕ್ಕೆ ನಾನು ಜಸ್ಟ್ ಯೂಸರ್ ನೇಮ್ ಕೊಡ್ತಾಯಿದ್ದೀನಿ, ಮೇಲ್ ID ಪ್ರೊವೈಡ್ ಮಾಡ್ತಾಯಿದ್ದೀನಿ, ಅದೇ ರೀತಿ ಒಂದು ಪಾಸ್ವರ್ಡ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ರೋಲು ಅಡ್ಮಿನಿಸ್ಟ್ರೇಟರ್ ಅಂತ ಸೆಲೆಕ್ಟ್ ಮಾಡಿ ಆ್ಯಡ್ ಯೂಸರ್ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ID ಕ್ರಿಯೇಟ್ ಆಗಿಬಿಡುತ್ತೆ. ಇದೇ ಥರ ನೀವು ಕೂಡ ನಿಮ್ಮ ಒಂದು ವರ್ಡ್ಪ್ರೆಸ್ಗೆ ಡೈರೆಕ್ಟ್ಲಿ ಲಾಗಿನ್ ಆಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.